ವಿವಿಧ ಹಕ್ಕೊತ್ತಾಯಿಗಳ ಈಡೇರಿಕೆಗೆ ಒತ್ತಾಯಿಸಿ ಕೂಡ್ಲಿಗೆಯಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ. ಕೂಡ್ಲಿಗೆಯಲ್ಲಿ ಮೊಳಗಿದ ಬಿಸಿಯೂಟ ತಯಾರಕರ ಹಕ್ಕೊತ್ತಾಯದ ಧ್ವನಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆ ಪಟ್ಟಣದಲ್ಲಿ ಇಂದು ಬಿಸಿಯೂಟ ಕಾರ್ಯಕರ್ತೆಯರು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ನೇತೃತ್ವದಲ್ಲಿ ಜಮಾಯಿಸಿದ ನೂರಾರು ಅಕ್ಷರ ದಾಸೋಹ ಇಲಾಖೆಯ ಮಹಿಳಾ ಸಿಬ್ಬಂದಿ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಈ ಕುರಿತು ಒಂದು ವಿಸ್ತೃತ ವರದಿ ಇಲ್ಲಿದೆ ನೋಡಿ. ಹೌದು, ಇದು ಕೂಡ್ಲಿಗೆ ಪಟ್ಟಣದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕದಿಂದ ಆರಂಭವಾದ ಬಿಸಿಯೂಟ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನಾ ಮೆರವಣಿಗೆ. ತಾಲೂಕಿನಾದ್ಯಂತ ಆಗಮಿಸಿದ್ದ ನೂರಾರು ಬಿಸಿಯೂಟ ತಯಾರಕರು ಪಟ್ಟಣದ ಪ್ರಮುಖ ಬೀದಿ ಹಾಗೂ ವೃತ್ತಗಳ ಮೂಲಕ ಸಾಗಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕನಿಷ್ಠ ವೇತನ, ನಿವೃತ್ತಿ ಸೌಲಭ್ಯ ಸೇರಿದಂತೆ ಇಲಾಖೆಯಲ್ಲಿ ನಡೀತಾ ಇರುವ ತಾರತಮ್ಯಗಳನ್ನು ಖಂಡಿಸಿ ಕ್ರಾಂತಿಕಾರಿ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಆಡಳಿತ ಸೌಧಕ್ಕೆ ತಲುಪಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮುಖಂಡರಾದ ಎಚ್ ವೀರಣ್ಣ ಅವರು ಅಧಿಕಾರಿಗಳ ಸಮ್ಮುಖದಲ್ಲಿ ಇಲಾಖೆಯ ಲೋಪದೋಷಗಳನ್ನು ಎತ್ತಿ ಹಿಡಿದರು. ಪ್ರತಿ ಕ್ವಿಂಟಾಲ್ ಅಕ್ಕಿಯನ್ನ ತೂಕ ಕಡಿಮೆ ಬರ್ತಾ ಇರೋದು, ತಡವಾಗಿ ರೇಷನ್ ವಿತರಣೆ ಆಗ್ತಾ ಇರೋದು ಹಾಗೂ ಶಾಲಾ ಹಂತದಲ್ಲಿ ಬಿಸಿಯೂಟ ಸಿಬ್ಬಂದಿಗೆ ನೀಡಲಾಗ್ತಾ ಇರುವ ಕಿರುಕುಳದ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲು ತಾಲೂಕು ಪಂಚಾಯತ್ ಇಒ, ಬಿಸಿಯೂಟ ಯೋಜನೆ ನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಒಳಗೊಂಡ ಜಂಟಿ ಸಭೆಯನ್ನು ಶೀಘ್ರವೇ ಕರೆಯಬೇಕು ಅಂತ ಒತ್ತಾಯಿಸಿದರು. ಒಂದು ವೇಳೆ ಸಮಸ್ಯೆ ಇತ್ಯರ್ಥವಾಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಬಳಿಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕಾದ ಹಕ್ಕೊತ್ತಾಯಗಳ ಪತ್ರವನ್ನು ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ ಅವರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ತಾಲೂಕು ಪದಾಧಿಕಾರಿಗಳು, ವಿವಿಧ ಘಟಕಗಳ ಮುಖಂಡರು, ನೂರಾರು ಮಹಿಳಾ ಕಾರ್ಯಕರ್ತೆಯರು ಹಾಗೂ ಅಕ್ಷರ ದಾಸೋಹ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗೆ. ನಮ್ಮ ಸಂಘಟನೆ ಇರುವವರೆಗೂ ನಮ್ಮ ಬೆನ್ನೆಲುಬಾಗಿ ದುಡಿತಾ ಇದೆ ನಮ್ಮ ಸಂಘಟನೆ. ಮತ್ತು ಆಮೇಲೆ ಕಿರುಕುಳ ಎಷ್ಟೇ ವಿಚಾರ ಆಗಿರ್ಬೋದು, ಇನ್ನು ಬೇರೆ ಬೇರೆ ಎಷ್ಟೇ ಕಿರುಕುಳ ಆಗಿರಲಿ, ಈಗ 24 ವರ್ಷ ನಾವು ಸುಧಾರಿಸಿಕೊಂಡು ನಮ್ಮ ಮಹಿಳೆಯರು ಅದೆಷ್ಟು ಹೇಳಿರ್ತೀರ್ದು 9 ಈಗ 4 ಗಂಟೆವರೆಗೂ ದುಡಿತೀವಿ ಅಂದರೆ ನಿಮಗೇನು ಕಷ್ಟ ಅಂತ ಯಾರು ಬಂದು ಕೇಳಿಲ್ಲ ಇದುವರೆಗೂ. ನಮ್ಮ ಸಂಘಟನೆ ನಮ್ಮ ಬೆನ್ನೆಲುಬಾಗಿ ನಮಗೆ ಅವರು ಕೆಲಸನೇ ಅದು ಅಷ್ಟು ಚೆನ್ನಾಗಿ ನಮಗೆ ಮಾಡ್ತಾ ಇದ್ದಾರೆ. ನೀವು ಯಾರು ಎದರಕ್ಕೆ ಹೋಗಬೇಡಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ. ಇಷ್ಟು ಹೇಳೋಣ ಮಾಡಬೇಕಾಗುತ್ತೆ. ಫೆಬ್ರವರಿ ತಿಂಗಳ ರೇಷನ್ ಮಾರ್ಚ್ನಲ್ಲಿ ಮಾಡಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಾವು ಈ ಅನ್ಯಾಯವನ್ನು ವಿರೋಧಿಸಿ ಇವತ್ತು ಮನವಿ ಕೊಡ್ತಿದ್ದೀವಿ. ಈ ಕಾರಣಕ್ಕಾಗಿ ಮನವಿಯನ್ನು ಓದುತ್ತಾ ಇಲ್ಲಿ ಬರೇ ನಾವು ಪ್ರತಿ ಸಾರಿ ಬರ್ತೀವಿ, ಹೋರಾಟ ಮಾಡ್ತೀವಿ, ಬಿಸಿಲಲ್ಲಿ ಘೋಷಣೆ ಕೂಗ್ತೀವಿ. ಆದರೆ ಫಲಕಾರಿ ರಾಜ್ಯ ಮಟ್ಟದ ಸಂಬಳ ಹೆಚ್ಚಳ ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಆದರೆ ತಮ್ಮ ಇಲಾಖೆಗೆ ಆಗ್ತಿರುವ ಸಮಸ್ಯೆಗಳನ್ನು ಯಾಕೆ ಇವರು ಬಗೆಹರಿಸ್ತಾ ಇಲ್ಲ? ನಾನು ಈಗಾಗಲೇ ತಹಸೀಲ್ದಾರ್ ಮೇಡಮ್ ಅವರನ್ನ ಫೋನ್ ಸಂಪರ್ಕದಲ್ಲಿ ಮಾಡಿದಾಗ ಮಾತಾಡಿದೆ. ಮೇಡಮ್, ಪದೇ ನಾವು ಕೊಡ್ತಾ ಇದ್ದೀವಿ, ಯಾಕೆ ನಮ್ಮ ಕಾರ್ಯಕರ್ತೆಯರನ್ನ ಮತ್ತು ಅಧಿಕಾರಿಗಳನ್ನ ಒಂದು ಸಭೆ ಕರೀರಿ ಅಂತೇಳಿ ಆಂಜನೇಯ ಸ್ವಾಮಿ ಜೊತೆ ಸಭೆ ಕರೀತೀನಿ ಅಂತ ಹೇಳಿದ್ದಾರೆ. ಸಭೆ ಕರೆದು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲಾಂದ್ರೆ ನಾವು ಇಲ್ಲೇ ತಾಲೂಕು ಶಾಮಿಯನ್ನೇನು ಹಾಕೋದಿಲ್ಲ, ಇಲ್ಲೇ ಕುಂತು ನಾವು ಧರಣಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ಮನವಿಯನ್ನ ಓದೋದ್ರ ಮೂಲಕ ಈಗಾಗಲೇ ನಮ್ಮ ಮನವಿ ಸ್ವೀಕಾರ ಮಾಡಲಿಕ್ಕೆ ನಮ್ಮ ತಾಲೂಕು ಅಧಿಕಾರಿಗಳು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಹೇಳ್ತಾ ಇದ್ದೇನೆ, ಈಗ ಬಂದಿರ್ತಕ್ಕಂಥ ಮುಖ್ಯಮಂತ್ರಿ 6ನೇ ಗ್ಯಾರಂಟಿ ಅಂತಾಗಿ ಬೇರೆಗಳನ್ನು ನಾನು ಘೋಷಣೆ ಮಾಡ್ತಂತೇಳಿ ಈಗಾಗಲೇ ಘೋಷಣೆಗಳನ್ನು ಮಾಡಿದ್ದೇನೆ. ಅಧಿಕಾರ ಪಡ್ಕೊಂಡ ಕ್ಷಣದಲ್ಲಿ ಅದರಲ್ಲಿ ಯಾರಿಗೂ ಸಹಿತ ಇವತ್ತು ವೇತನ ಹೆಚ್ಚಳ ಮಾಡ್ತಾ ಇಲ್ಲ. ನೀವೊಂದೇ ಹೋರಾಟ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆಯವರು ಬಿಟ್ಟರೆ ಈ ದೇಶದಲ್ಲಿ ಪ್ರತಿಯೊಂದು ವರ್ಗ, ನೌಕರರು ಮತ್ತು ಅರೆ ನೌಕರರು, ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳು ಎಲ್ಲರೂ ಸಹಿತ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂತ ಇತಿಹಾಸ ಈ ದೇಶದಲ್ಲಿದೆ. ಆದರೆ ಸರ್ಕಾರಗಳು ಯಾವುದೇ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾ ಇಲ್ಲ. ಇವತ್ತು ನಾವು ಯಾಕೆ ಬಂದಿದ್ದೀವಿ?
ತರಕಾರಿ ಇವತ್ತು ನಮ್ಮ ಬಿಸಿಯೂಟ ಯೋಜನಾ ಅಧಿಕಾರಿಗಳು ಬಂದಿದ್ದಾರೆ, ಶಾಲೆಗಳಲ್ಲಿ ಮಾಸ್ಟರ್ಗಳಿದ್ದಾರೆ. ಇವತ್ತು ತರಕಾರಿ ಪೌಷ್ಟಿಕ ಆಹಾರದ ಬರೋ ಕಡೆಗೆ ಪೌಷ್ಟಿಕ ಆಹಾರದ ಕೊರತೆಯಿಂದ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಬೇಕು ಅಂತೇಳಿ ಇವತ್ತು ನಿಮಗೆಲ್ಲ ಬಿಸಿಯೂಟ ಮಧ್ಯಾಹ್ನ ಯೋಜನೆ ಅಡಿಗೆಯನ್ನ ಮೊಟ್ಟೆ ಬಾಳೆಹಣ್ಣು ಕೊಡಬೇಕು, ಒಳ್ಳೆಯ ಬೇಳೆ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಈ ಮಾಸ್ಟರ್ಗಳು ಎಲ್ಲ ಮಾಸ್ಟರ್ಗಳಿಗೆ ಹೇಳ್ತಾ ಇಲ್ಲ. ಕೆಲವು ಶಿಕ್ಷಕರು ಏನ್ ಕೊಡ್ತಾ ಇದ್ದಾರೆ, ಕೊಡುವಂತ ಬೇಳೆಯಲ್ಲಿ ಕದಿತಾ ಇದ್ದಾರೆ, ಹಾಲು ಪುಡಿ ಕಲಿತಾ ಇದ್ದಾರೆ, ಸಕ್ಕರೆ ಕಲಿತಾ ಇದ್ದಾರೆ. 20 ಇವತ್ತು ತರಕಾರಿಗಳನ್ನ ಹಾಕ್ಬೇಕಾಗಿರ್ತಕ್ಕಂಥದ್ದು 3 ಸೂಡುಗಳನ್ನ 3 ತರಕಾರಿಗಳನ್ನ ತಂದು 30-40 ಸಾವಿರ ರೂಪಾಯಿ ಬಿಲ್ಲುಗಳನ್ನ ಇವತ್ತು ಶಾಲೆ ಹೆಡ್ ಮಾಸ್ಟರ್ ಮಾಡಿಕೊಳ್ತಿದ್ದಾರೆ. ಇದ್ರ ಬಗ್ಗೆ ಯಾರಾದ್ರೂ ಕೇಳ್ತಿದ್ದಾರೆ? ನಾವು ಪ್ರತಿ ಸಾರಿ ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಕಾರ್ಯಕರ್ತರನ್ನು ಶೋಷಣೆ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ, SDMC ಅವರಿಂದ ದೌರ್ಜನ್ಯ ನಡೀತಾ ಇದೆ. ಶಾಲೆ ಮುಖ್ಯ ಗುರುಗಳು ಇವತ್ತು ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಬೇಳೆಕಾಳು ಕದಿಯೋದು, ಅಕ್ಕಿ ಕದಿಯೋದು, ಸಕ್ಕರೆ ಕದಿಯೋದು, ಎಣ್ಣೆ ಕದಿಯೋದು, ಮಕ್ಕಳಿಗೂ ಕೊಡ್ತಾ ಇಲ್ಲ. ಇವತ್ತಿವರಿಗೆ 1 ಲಕ್ಷ 1.5 ಲಕ್ಷ 70,000 60,000 ರೂಪಾಯಿ ಸಂಬಳ ಕೊಡ್ತಿದ್ದಾರೆ. ಸಂಬಳ ಕೊಟ್ಟರು ಸಹಿತ ಮಕ್ಕಳ ಕಕ್ಕ ತಿನ್ಲಿಕ್ಕೆ ಇವತ್ತು ಹೊಂಚು ಹಾಕಿ ಸಂಚು ದಿನ ಕಳ್ಳರಾಗಿ ಇವತ್ತು ಕಳ್ತನ ಮಾಡ್ತಿದ್ದಾರೆ. ನಾಚಿಕೆ ಆಗ್ಬೇಕು ನಮ್ಮ ಬಿಸಿಯೂಟ ಯೋಜನೆ ಒಂದು ವ್ಯವಸ್ಥೆಗೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು ಹಾಜರಾತಿ ಕಡಿಮೆ ಇದೆ ಅಂತೇಳಿ ಅಲ್ಲಿ ಇರುವಂತ 300 ರೂಪಾಯಿಗೆ ಸಂಬಳಕ್ಕೆ ದುಡ್ದು ಇವತ್ತೇನು 24 ವರ್ಷ ಕೆಲಸ ಮಾಡಿ ಇವತ್ತು 60 ವರ್ಷ ವಯಸ್ಸಾಗಿರ್ತಕ್ಕಂಥವ್ರಿಗೆ ಏನಾಗಿದೆ ತಾಯಿ? ಈ ಕಡೆ ಬನ್ನಿ, ಜಾಗ ಇಲ್ಲ ಈ ಕಡೆ ಬನ್ನಿ, ಬಾಮ ಈ ಕಡೆ ಬಾತ, ಈ ಕಡೆ ಜಾಗ ಹಾಜರಾತಿ ಕಡಿಮೆ ಇದೆ ಮಕ್ಕಳ ಸಂಖ್ಯೆ ಅಂತೇಳಿ ಇವತ್ತು ಬಿಡುಗಡೆಗೊಳಿಸ್ತೀವಿ ಅಂತೇಳಿ ಕೆಲವು ಶಾಲೆಗಳಲ್ಲಿ ಹೇಳ್ತಾ ಇದ್ದಾರೆ. ಅವರೆಲ್ಲ ಆತಂಕ ಪಟ್ಟು ಅಳುತ್ತಾ ನನಗೆ ಫೋನ್ ಮಾಡ್ತಿದ್ದಾರೆ. ನಾವು ಮನವಿ ಮಾಡಿಕೊಳ್ತಿದ್ದೀವಿ, ಕಡಿಮೆ ಸಂಬಳಕ್ಕೆ, ಬಡತನಕ್ಕೆ, ಮಕ್ಕಳ ಇವತ್ತು ಶಿಕ್ಷಣಕ್ಕೆ, ಅವರ ಕುಟುಂಬ ನಿರ್ವಹಣೆಗೆ, ಅವರ ಕಷ್ಟಕ್ಕೆ ಹಳ್ಳಿಯಲ್ಲಿ ಬಿಸಿಯೂಟ ಕೆಲಸ ಮಾಡುವವರು ಯಾರು ಶ್ರೀಮಂತರಲ್ಲ. ಶ್ರೀಮಂತರಾಗಿದ್ರೆ ಈ ಬಿಸಿಯೂಟ ಕಡಿಮೆ ಸಂಬಳಕ್ಕೆ ಬರ್ತಾ ಇರಲಿಲ್ಲ. ಆದರೆ ಅವರನ್ನ ಬಿಡಿಸುವಂತ ಕೆಲಸ ಮಾಡಬೇಡಿ. ಯಾವ ಶಾಲೆಗಳಲ್ಲಿ ಯಾವ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಇವರನ್ನ ಕೆಲಸಕ್ಕೆ ಸೇರಿಸುವಂತ ಕೆಲಸ ಮಾಡಿ ಅಂತೇಳಿ ಇವತ್ತು ನಾವು ಬಂದಿದ್ವಿ. ಅಷ್ಟೇ ಅಲ್ಲ, ಇನ್ನೇನು ನಡೀತಾ ಇದೆ, ಸಮಯಕ್ಕೆ ಸರಿಯಾಗಿ ಸಂಬಳ ಆಗ್ತಾ ಇಲ್ಲ. ಇವತ್ತು 3 ತಿಂಗಳಾದ್ರೂ ಸಂಬಳ ಬರ್ತಾ ಇಲ್ಲ. ಕೆಲವರಿಗೆ ಸಂಬಳ ಯಾವಾಗೋ ಕೊಡ್ತಾ ಇದ್ದಾರೆ, ಕೊಡುವ ಸಂಬಳ ಕಡಿಮೆ. ಈ ಪರಿಸ್ಥಿತಿಯಲ್ಲಿ ಕೆಲವು ಬ್ಯಾಂಕ್ಗಳಲ್ಲಿ ಇವರಿಗೆ ಸಂಬಳ ಬಂದ್ರೆ ಖಾತೆಗಳಿಗೆ ಬೀಳದೇ ಇರುವಂತ ಸಮಸ್ಯೆಗಳು, ಪರದಾಡುವಂತ ಸಮಸ್ಯೆಗಳು, ಯಾವುದೋ ಖಾತೆಗೆ ಬೀಳುವಂತ ಸಮಸ್ಯೆಗಳು ಆಗ್ತಿದ್ದೇವೆ. ಇಷ್ಟು ಮಧ್ಯ ಎಷ್ಟೋ ಸಾರಿ ನಮ್ಮ ಬಿಸಿಯೂಟ ಯೋಜನೆ ಅಧಿಕಾರಿಗಳಿಗೆ ಹೇಳಿದ್ರು ಸಹಿತ ಪರಿಗಣಿಸ್ತಾ ಇಲ್ಲ. ವಂದನೆಗಳು. ಈಗಾಗಲೇ ಮನವಿಯನ್ನು ಸಂಪೂರ್ಣ ಓದಿದರೆ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ನಮ್ಮ ತಹಸೀಲ್ದಾರ ಉಪಸ್ಥಿತಿಯಲ್ಲಿ ಉಪ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಆಂಜನೇಯ ಸಾರ್ ಬಿಸಿಯೂಟ ಯೋಜನಾಧಿಕಾರಿ ಏನೋ ಧಾರವಾಡದಲ್ಲಿದ್ದಾರಂತೆ, ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಸ್ವಾಮಿಗಳು ನಮ್ಮ ಬಿಸಿಯೂಟ ಯೋಜನೆ ಅಧಿಕಾರಿ ಬಂದಿದ್ದಾರೆ. ಈಗ ಅವರಿಬ್ಬರಿಗೂ ಸಹಿತ ಮನವಿಯನ್ನು ಈಗ ನೀಡ್ತಾ ಮತ್ತು ಕೆಲವು ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನು ಸಹಿತ ಅವ್ರ ವ್ಯಾಪ್ತಿ ಇದೆ. ನಮ್ಮ ಈಗ ತಹಸೀಲ್ದಾರ್ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಸರ್, ನಿಮ್ಮ ವ್ಯಾಪ್ತಿ ಇಲಾಖೆಯಲ್ಲಿದೆ. ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ. ಈಗ ಕೆಲವು ಶಾಲೆಗಳಲ್ಲಿ ನಿರ್ದೇಶಕರಿಗೆ ಸಹಾಯಕ ನಿರ್ದೇಶಕರಿಗೆ ಹೇಳಿ ಕೆಲವು ಶಾಲೆಗಳಲ್ಲಿ ಏನು ಮಕ್ಕಳ ಸಂಖ್ಯೆ ಹಾಜರಾತಿ ಕಡಿಮೆ ಇದ್ದು ಅಲ್ಲೇನು ತೆಗೆಯುವಂಥ ಪ್ರಯತ್ನ ನಡೀತಿದೆ. ನೋಡಿ, ಬೇರೆ ಶಾಲೆಗಳಲ್ಲಿ ಅವರಿಗೆ ವರ್ಗಾವಣೆ ಕೊಡಿ, ಅವಕಾಶ ಕೊಡಿ ಹತ್ತಿರದ ಶಾಲೆಗಳಲ್ಲಿ, ಇಲ್ಲಾಂದರೆ ಅನಿವಾರ್ಯ. ಆಮೇಲೆ ಬೇಳೆ ಏನೋ ಕಡಿಮೆ ಹಾಕಿದಾರಂತೆ, ಮಾಸ್ಟರ್ಗಳೇ ಬೇಳೆ ಕಡಿಮೆ ಹಾಕಿ ಮಾಡಿ ಅಂತ ಹೇಳ್ತಿದಾರಂತೆ. ಒಂದು ಯಾಕೆ ಏನಾದರೂ ಟೆಂಡರ್ ಆಗಿಲ್ಲ, ನೀವು ಹಾಕಿ ಎಲ್ಲ ಸ್ಕೂಲ್ ಅಲ್ಲ, ನೀವು ಬಂದಿಲ್ಲ, ನಿಮ್ಮಿಂದ ಬಂದಿಲ್ಲ ಅಂದ್ರೆ ಓಕೆ. ಏನು ತಾಯಿ ಮಾತಾಡೋಣ, ಯಾರು ಮಾತಾಡೋದು? ಆಮೇಲೆ ಸರ್ ಇನ್ನೂ ಒಂದು ಏನಾಗ್ತಿದೆ, ಈಗ 1 ಕ್ವಿಂಟಲ್ ನೀವು ಬೇಳೆ ಕಳಿಸಿರ್ತೀರಿ ಒಂದು ಶಾಲೆಗೆ, ಅಲ್ಲಿ 50 kg ಮಾತ್ರ ಆ ಶಾಲೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಆ ಹೆಡ್ ಮಾಸ್ಟರ್ ಕೊಡ್ತಾನೆ. ಇನ್ನು 50 kgಯನ್ನು ತಾನು ಸ್ವಂತ ಉಳಿಸಿಕೊಂಡು ಮಾರಾಟ ಮಾಡ್ತಾನೆ. ಇದು ವಾಸ್ತವಿ ಮತ್ತು ಚಾಲೆಂಜ್ ಕೂಡ. ಹೌದಾ? ನಿಮಗೆ ಯಾವುದೇ ರೀತಿ ಅಲ್ಲಲ್ಲ, ನಾವು ಹೇಳಿದ್ರೆ ನೀವು ಯಾಕೆ ಇರಬೇಕು, ನಿಮ್ಮ ಕೆಲಸ ಏನು? ನಾನು ಮನವಿ ಮಾಡಿಕೊಳ್ಳೋದು ಬೇಕಂದಾಗ ಇಲ್ಲ ನಮ್ಮ ಕೈಲಾಗಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಕೊಡ್ತೀನಿ. ಯಾರಂತೇಳಿ ಯಾವ ಶಾಲೆ ಅಂತೇಳಿ
ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ರೆಡಿ ಅಂತೇಳಿ ಒಂದು ಬರ್ಕೊಡ್ರಿ. ಸುಮ್ಮನೆ ನಾವು ಹೇಳಿದ ಮೇಲೆ ಸುಮ್ಮನೆ ನೀವು ಹೋಗಿ ಮಾತಾಡಿ ಹೇಳಿ ಬರೋದ್ರೆ ನಾಳೆನೇ ಟೈಮು ನಿಮಗೆ ಒಂದೇ ದಿನದಲ್ಲಿ ಯಾವ ಶಾಲೆ ಯಾವ ಮಾಸ್ಟ್ರು ಏನಂತ ಕೊಡ್ತೀವಿ. ನೀವು ಮಾಡಿ ಕೆಲಸ, ನಾವು ಹೇಳಿವಲ್ಲ ನೀವು ಮಾಡಿ. ಇಲ್ಲ ನಮ್ಗೆ ಯಾವ ಸಿಕ್ಕಲ್ಲ ಎಲ್ಲ ಕರೆಕ್ಟ್ ಆಯ್ತು ಅಂದರೆ ನಾವು ಕೊಡ್ತೀವಿ. ಅಲ್ಲ, ಒಂದು ವಾಸ್ತವಿಕ ಇದು ಯಾವುದೇ ರೀತಿಯಲ್ಲಿ ಇಲ್ಲ. ಇಲ್ಲಿ ಎಲ್ಲರಿದ್ದಾರೆ, ಇದು ಸುಳ್ಳಲ್ಲ. ಹೌದಲ್ರಮ್ಮ? ಆಮೇಲೆ ನೋಡಿಲ್ಲಿ ಸಕ್ರೆ ಕಡಿಮೆ ಕೊಡ್ತಾರೆ. ಇಷ್ಟ ಹಾಕ್ಬೇಕಂತ ಹೇಳಿದ್ರೆ ಮಕ್ಕಳು 100 ಮಕ್ಕಳು 400 ಮಕ್ಕಳು 300 ಮಕ್ಕಳಿದ್ರೆ ಕಡಿಮೆ ಸಕ್ರೆ ಹಾಕ್ತಾರೆ. ಆಮೇಲೆ 3 ಸೂಡು 300 ಮಕ್ಕಳಿದ್ರೆ 3-4 ಸೂಡು. ಇಲ್ಲ ಯಾವುದು ಬೆಲೆ ಕಡಿಮೆ ಇರ್ತದೋ ಅದು ನೋಡು ಸರ್, ನಾವೇನು ಅವ್ರಿಗೆ ಹೇಳಿಕೊಟ್ಟಿಲ್ಲ. ಅಮ್ಮ ಯಾರಂತ ಪಾಪ ನೋಡಿಲ್ಲ. ಅದು ಹೆಂಗೆ ಹಾಕ್ಬೇಕು ನೀವು? ಪೌಷ್ಟಿಕತೆ ಒಳ್ಳೆಯ ರುಚಿ ಮತ್ತು ಹಾಕ್ಬೇಕಂತ ನೀವು 5 ಕೊಡ ಸಾಂಬಾರಿಗೆ 3 ಸೂಡು ಹಾಕ್ಬೇಕು. ಅವ್ನು 50 ಸಾವಿರ ತಡೆಯಮ್ಮ ಸೆಂತೆ ಗಿನ್ನೆ ಆಗೈತೆ ಕೂಡ್ಲಿಗೆಯಲ್ಲಿ. ಇದು ಸೆಂತೆ ಆಗಬಾರ್ದು. ನೀವು ಎಲ್ಲ ಬಿಸಿಯೂಟ ಕಾರ್ಯಕರ್ತರು ಮೂಲಕ ಮತ್ತು ಸಹಾಯಕ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ. ಬಿಸಿಯೂಟ ಯೋಜನಾಧಿಕಾರಿಗಳು ಅವರಿಗೆ ಮನವಿ, ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗಮ್ಮ ಅವರು ಗಟ್ಟಿಗೆ ಎಲ್ಲರಿಗೆ ಕೇಳಂಗೆ ಮನವಿ ಓದಿ ಬರ್ಬೇಕಂತೇಳಿ ಆ ಮಕ್ಕಳಿಗೆ ಸಿಗಲಿ ಎಂಬುದು ಅಷ್ಟೇ. ನೀವೇನು ಮಾಡ್ಬೇಕು? ನಾವು ಹೇಳ್ಬೇಕಾ ನಿಮಗೆ? ನಾವು ಹಿಂಗೆ ಹೋರಾಟ ಮಾಡಿ ಹೇಳಿ ಇವರೆಲ್ಲ ನಿಷ್ಠುರಾಗಿ ಆಮೇಲೆ ಮತ್ತೆ ಅಲ್ಲಿ ಶಾಲೆಗೆ ಹೋಗಿ ನೀವು ಹಿಂಗೆ ಶಾಲೆ ಹೇಳಿದ್ರು ನೋಡಪ್ಪ, ಆಯೋ ಹೇಳಿದ್ರು ನೋಡಪ್ಪ ಅಂತೇಳಿ ಆಮೇಲೆ ಅವರು ಹೌದಾ ನೀನು ಹೇಳಿದೆ ಅಂತೇಳಿ ಅವ್ನು SDMCಗೆ ಹೇಳಿ ನೋಡಪ್ಪ ನಾವು ಅವ್ನ ಕಾಟ ಕೊಟ್ಟು ಎಮ್ಗೆ ಸುಮ್ಮನೆ ಗಂಡ ಬಿಟ್ಬಿಡು ಈ ಕೆಲಸನೇ ಬೇಡ ಅಂತೇಳಿ ಆ ಎಮ್ಗೆ ಹೇಳಿ ಅವಾಗ ಮತ್ತೆ ಶುರು. ಇದೆಲ್ಲ ವಾಸ್ತವಿದ್ದು. ಹೌದಲ್ರಮ್ಮ? ದಯವಿಟ್ಟು ನಾವೇನು ಬೇರೆ ಆರೋಪ ಮಾಡ್ತಾ ಇಲ್ಲ. ಇದು ಇವತ್ತು ನಿನ್ನೆದಲ್ಲ, ಎಲ್ಲ ಶಾಲೆಯಲ್ಲಿ. ಅದು ಈಗ ಇತ್ತೀಚೆಗೆ ಏನಾಗ್ಬಿಟ್ಟದಂದ್ರೆ ಫುಲ್ ಕರಿತಾ ಇದ್ದಾರೆ. ಮೊಟ್ಟೆ ಯಾವ ಬಹುತೇಕ ಶಾಲೆಗಳಲ್ಲಿ ಕೊಡೋದಿಲ್ಲ. 8 ರೂಪಾಯಿ ಬಿಲ್ ಮಾಡ್ಕೊಳ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಒಂದ್ಸಲ ತಗೊಂಡೋಗಿ ತಾಯಿ ನೀನು ಮಾತಾಡ್ಬ, ಈ ರೀತಿ ಆಗಿದೆ. ಮೊಟ್ಟೆ ಕೊಡ್ತಾರ, ಮೊಟ್ಟೆ ಯಾವ ಮಕ್ಕಳು ತಿನ್ನಲ್ಲೋ ಆ ಮಕ್ಕಳ ಹತ್ರ ಬರೆಸ್ಕೊಳ್ಳಿ ನೀವು. ಮಾಸ್ಗಳು ಯಾರಾದ್ರೂ ನಿಮ್ಗೆ ಬರ್ಕೊಟ್ಟಾರ ಇಂಥ ಶಾಲೆಯಲ್ಲಿ ಇಂಥ ಮಕ್ಕಳು ಮೊಟ್ಟೆ ತಿನ್ನಲ್ಲ ಅಂತೇಳಿ ಹೇಳಿದ್ದಾರೆ, ಅವರಿಗೆ ತಿಳಿಸಿದ್ರ ಮೊಟ್ಟೆ ತಿನ್ನಬೇಕು ಅಂತೇಳಿ? ಯಾವನ್ನ ಊರಲ್ಲಿ ಆ ಶಾಲೆ ಯಾವನ್ನ ಮಾಸ್ಗಳು ಬಹುತೇಕ ಇಲ್ಲೇ ಗೊಲ್ರಟ್ಟಿಗೆ ದಿನಾ ಟ್ರೈನಲ್ಲಿ ಬಾಳೆಹಣ್ಣು ತಗೊಂಡು ಹೋಗ್ಕೊಳ್ಳು. ಗಂಡ ಹೆಂಡ್ತಿ, ಗಂಡಲ್ಲಿ ರಿಟೈರ್ಡ್ ಆಗೇನೆ ಚಿಕ್ಕಜೋಗಳಿ ತಾಂಡ ಹೆಂಡ್ತಿನ ಟೀಚರು ದಿನಾ ಬಾಳೆಹಣ್ಣು. ನಾನು ಹೆಸರು ಹೇಳ್ಬೇಕು. ಎಲ್ಲ ಶಾಲೆಯಲ್ಲಿ ನಡೀತಾ ಇದೆ. ನನ್ನ ಉದ್ದೇಶ ಕಳಕಳಿ ಏನಂದರೆ ಅದು ಸಿಗಲಿ ಮಕ್ಕಳಿಗೆ ಅಂತೇಳಿ, ಬೇರೆ ಇನ್ಯಾವ ಉದ್ದೇಶ ಇಲ್ಲ. ನನ್ನ ವಿನಂತಿ ಇದು. ಇಡೀ ತಾಲೂಕಿನಲ್ಲಿ ನಡೀತಿದೆ. ಇನ್ನೂ ಹಳ್ಳಿಗಳಲ್ಲಿ SDMC ಇವರು ಶಾಮೀಲಾಗಿ ಕೇಳೋದಿಲ್ಲ ಅಂದರೆ ಮುಗೀತು. ಇವ್ರು ಯಾರು ಕೇಳೋಕ್ಕಾಗಲ್ಲ. ಕೇಳಿದ್ರೆ ತೆಗಿತಾರೆ, ಇವ್ರನ್ನ ಹೇಳಿದ್ರೆ ತೆಗಿತಾರ. ನಮಗೆ ಕದ್ದು ಮುಚ್ಚಿ ಹೇಳ್ತಾರ. ಅಲ್ಲ 71 ಮಕ್ಕಳಿಗೆ ಒಬ್ಬರೇ ಆಗಲಿ. ಆಮೇಲೆ ಅದು ಅಡಿಗೆರ ಬಗ್ಗೆ ಅಲ್ಲಮ್ಮ, ಅಡಿಗೆರ ಬಗ್ಗೆ ಆಮೇಲೆ ನೋಡೋಣಂತೆ. ಈಗ ಫಸ್ಟು ಇದ್ರ ಬಗ್ಗೆ ನೋಡೋಣ, ಅಡಿಗೆರದ ಆಮೇಲೆ. ಹಿಂಗಾಗಿದೆ. 70 ಮಕ್ಕಳಿಗೆ ಒಬ್ಬರಲ್ಲ 50. ಅದು ರೂಲ್ಸ್ ಇರೋದು ಬೇರೆ. 25 ಮಕ್ಕಳಿಗೆ ಒಬ್ಬರಂತ ಐತೆ, ಹೌದಾ? ಆದರೆ ಏನೋ 50 ಮಕ್ಕಳಿಗೆ ಒಬ್ಬರು ನಿಮಗೆ ಅಡಿಗೆ ಮಾಡ್ತಾರೆ, ಹೌದಾ? ಅದು ರೂಲ್ಸ್ ಐತೆ. ಎಷ್ಟು ಮಕ್ಕಳಿಗಿದೆ ಸರ್? ಹಾಂ, ಹೌದಾ? ಆಮೇಲೆ ಧರ್ಮಸಿಂಗ್ ಮುಖ್ಯಮಂತ್ರಿ ಇರುವಾಗ ಆಲ್ರೆಡಿ ಈ ರಾಜ್ಯದಲ್ಲಿ ನಿಮ್ಮನ್ನು ವರ್ಷ ಬಿಡುಗಡೆ ಮಾಡಿ ಬಾಂಡ್ ತಗೊಳ್ಬಾರ್ದು ಅಂತೇಳಿ ಆದೇಶ ಮಾಡಿದ್ದಾರೆ. ಈ ಆದೇಶ ಯಾರಾದರೂ